ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಮದುವೆ ಮನೆ ಶೈಲಿಯ ಬಾದಾಮ್ ಪುರಿ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ತಿನ್ನೋದಕ್ಕೂ ಅಷ್ಟೇ ಚೆನ್ನಾಗಿದೆ. ಇವಾಗ ಬಾದಾಮ್ ಪುರಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಲ್ಲ ಬನ್ನಿ. ಇದು ಸಣ್ಣ ಬೌಲ್ ಮೈದಾ ಹಿಟ್ಟು ಹಾಕಿ ಮತ್ತು ಅದಕ್ಕೆ 1 ಚಮಚ ತುಪ್ಪ ಹಾಕಿ ಚೆನ್ನಾಗಿ ಕಲಿಸ್ಕೋಬೇಕು. ಕಲಿಸ್ಕೊಂಡಿದ ನಂತರ ಮುಷ್ಟಿಯಾದಕ್ಕೆ ಬರಬೇಕು. ಅದು ಇನ್ನು ಉಂಡೆ ಕಟ್ಟಿದ್ರೆ ಅದು ಹೊಡಿಬಾರ್ದು. ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ ನಂತರ 5 ನಿಮಿಷ ಮುಚ್ಚಿಡಬೇಕು. ಅದನ್ನು 5 ನಿಮಿಷದ ನಂತರ ಅದನ್ನು ಚಿಕ್ಕ ಚಿಕ್ಕ ಉಂಡೆಯಾಗಿ ಮಾಡಿ ಲಟ್ಟಿಸಬೇಕು. ಒಂದು ಬಟ್ಟಲಿಗೆ 4 ಚಮಚ ತುಪ್ಪ ಹಾಕಿ ಅದಕ್ಕೆ 3 ಚಮಚ ಅಕ್ಕಿ ಹಸಿಟ್ಟನ್ನು ಹಾಕಿ ಮಿಕ್ಸ್ ಮಾಡಬೇಕು. ಲಟ್ಟಿಸಿಕೊಂಡಿರೋದು ಮೇಲೆ 1 ಚಮಚ ತುಪ್ಪ ಹಾಕಿ ಸವರಬೇಕು. ಅದೇ ಥರ 3-4 ಪದರ ಮಾಡಿಕೊಳ್ಬೇಕು. ಪದರ ಮಾಡಿಕೊಂಡ ನಂತರ ಸುತ್ತಬೇಕು. ಸುತ್ತಿದ ನಂತರ ಅದನ್ನು ಸಣ್ಣ ಸಣ್ಣ ಉಂಡೆಯಾಗಿ ಕಟ್ ಮಾಡಬೇಕು. ಈಗ ಸಕ್ಕರೆ ಪಾಕ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. 3 ಸಣ್ಣ ಬಟ್ಲು ಸಕ್ಕರೆ ಹಾಕಿ ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಕರಗಿಸಬೇಕು. ಸಕ್ಕರೆ ಕರಗೋವರೆಗೂ ಬಾದಾಮ್ ಪುರಿ ಮಾಡೋದು ನೋಡೋಣ ಬನ್ನಿ. ಈ ಥರ ಚಿಕ್ಕದಾಗಿ ಲಟ್ಟಿಸಿ ಅದನ್ನು ಚಿಕ್ಕದಾಗಿ ಫೋಲ್ಡ್ ಮಾಡಿ ಮತ್ತೆ ಓಪನ್ ಆಗದಿರೋ ಥರ ಲಟ್ಟಿಸಬೇಕು. ಅದರ ಮೇಲೆ ಲವಂಗ ಹಾಕಿ ಎಲ್ಲ ಅದೇ ಥರ ಮಾಡಿಕೊಂಡು ಒಂದೊಂದಾಗಿ ಬಿಡಬೇಕು. ಎಣ್ಣೆಗೆ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರಿಯಬೇಕು. ಕಮ್ಮಿ ಉರಿಯನ್ನೇ ಕರಿಯಬೇಕು, ಯಾಕಂದರೆ ಅದು ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ಸಕ್ಕರೆ ಪಾಕ ಏನಾಗಿದೆ ನೋಡ್ಕೊಂಡು ಬರೋಣ. ಅಂಟು ಪಾಕ ಬಂದರೆ ಸಾಕು. ಈಗ ಪಾಕ ಬಂದಿದೆ, ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ. ಈಗ ಬಾದಾಮ್ ಪುರಿ ಏನಾಗಿದೆ ನೋಡೋಣ. ಪುರಿ ಎಷ್ಟು ಚೆನ್ನಾಗಿ ಬಂದಿದೆ. ನಂದೇ ಸಕ್ಕರೆ ಪಾಕಕ್ಕೆ ಹಾಕಬೇಕು. ಸಕ್ಕರೆ ಪಾಕಕ್ಕೆ ಹಾಕಿದ ನಂತರ ಸಕ್ಕರೆ ಪಾಕ ಅದರ ಮೇಲೆ ಹಾಕಬೇಕು. 5 ನಿಮಿಷ ನೆನೆಬೇಕು. ನೆನೆಸಿದ ನಂತರ ಸರ್ವಿಂಗ್ ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.